ಸ್ವಲ್ಪ ಆ ಕಡೆ ನೋಡು. ಸ್ವಲ್ಪ ಈ ಕಡೆ ನೋಡು ಕಂದ. ನಾನು ಅವ್ರ ತಂದೆ ಸಮಸ್ತ ಕನ್ನಡ ಜನತೆಗೆ ಧನ್ಯವಾದಗಳು ಕೇಳ್ತಿರೋದಕ್ಕೆ. ಸೊ ಇದು ಇವ್ರು ಮಾಡಿರೋದು ತಪ್ಪಾಗಿದೆ ಇವತ್ತು ಬಂದು ಅವರು ಏನೋ ಅಲ್ಲಿ ಹೋಗಿ ಬಾಳೆಹಣ್ಣು ತಿನ್ನಿಸಿ ಏನೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಏನೋ ಮಾಡಿದ್ದಾರೆ. ಅದು ತುಂಬ ತಪ್ಪದು. ಸೊ ನಾವು ಹುಟ್ಟಿದಾಗಿಂದ ಇಲ್ಲೇ ಹುಟ್ಟಿರೋದು, ನಾವು ಕನ್ನಡದವರೇ ಇಲ್ಲೇ ಹುಟ್ಟಿರೋದು. ನಾವು ವರ್ಷಕ್ಕೊಂದ್ಸಲ ರಾಜ್ಯೋತ್ಸವ ಬಂದಾಗ ಊರವ್ರಿಗೆಲ್ಲ ನಾವು ಸಿಹಿ ಹಂಚೋರು ನಾವು. ಸೊ ಈ ಥರ ಮಾಡಿರೋದು ನಮಗೆ ತುಂಬ ಬೇಜಾರಾಗಿದೆ. ಸೊ ಅದರಿಂದ ನಾವು ಕ್ಷಮೆ ಕೇಳ್ತಾ ಇದ್ದೀವಿ. ಅವ್ರಿಗೆ ಏನು ಬೇಕೋ ನಾವು ಇದು ಮಾತಾಡ್ತೀವಿ, ನೋಡ್ಕೋತೀವಿ. ನಾವು ಅವ್ರಿಗೆ ಮತ್ತೆ ನಾವು ವಿಷ್ಣುವರ್ಧನ್ ಅಭಿಮಾನಿಗಳು. ನಾಗರಾವ್ ಪಿಕ್ಚರ್ ನೋಡ್ಕೊಂಡು ಬದುಕಿರೋರು ನಾವು. ಓಕೆ, ಅವ್ರ ಹತ್ರ ನಾವು ಎದುರಾಕೊಂಡು ಇದು ಮಾಡೋಕ್ಕಾಗ ಚಾನ್ಸೇ ಇಲ್ಲ. ಮಾಡಿರೋ ತಪ್ಪಿಗೆ ನಾವು ಸಮಸ್ತ ಕನ್ನಡ ಜನತೆಗೆ ಕ್ಷಮೆ ಕೇಳ್ತೀವಿ. ನಮ್ಮ ಮಕ್ಕಳೇನೋ ಗೊತ್ತಿಲ್ದಿರ ಏನೋ ಮಾಡ್ಬಿಟ್ಟಿದ್ದಾರೆ. ನಾವು ಕನ್ನಡದವರೇ, ಕನ್ನಡ ದೊಡ್ಡ ಅಭಿಮಾನಿಗಳೇ ನಾವು. ಅಂಥವ್ರಾಗಿಟ್ಕೊಂಡು ನಮ್ಮ ಮಕ್ಳು ಹಿಂಗೆ ಮಾಡಿರೋದು ನಮಗೂ ತುಂಬಾ ಸಂಕಟ ಆಗಿದೆ, ತುಂಬಾ ದುಃಖನೂ ಆಗಿದೆ. ನಾವು ಅವ್ರಿಗೆ ಎಲ್ಲ ತರ ಬುದ್ಧಿ ಹೇಳಿದೀವಿ. ಮತ್ತೆ ಈ ತರ ಏನು ಆಗದೆ ಇರೋಂಗೆ ನೋಡ್ಕೋತೀವಿ. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು. ಇದೊಳ್ಳೆ ಸರೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀನ್ ಚೆನ್ನಾಗಿ